ನಮಸ್ತೆ ವೀಕ್ಷಕರೇ, ನಾನು ಈಗ ನಮ್ಮದು ತೋಟಕ್ಕೆ ಬಂದೇನಿ. ನೋಡ್ರಿ ಇಲ್ಲೇ ತೋಟನ ನಮ್ಮದು. ಇಲ್ಲೆಲ್ಲ ತೋಟ, ಇದು 3 ಎಕರೆ ತೋಟ ಐತಿ. ಇದು ಅಡಿಕೆ ತೋಟ. ಇದು ಇಲ್ಲೆಲ್ಲ ನಡುಗ ಬಾಳಿ ಕುಂದಿರ್ಸಿದ್ರು, ಎಲ್ಲ ತೆಗ್ದಾರು. ಈ ಕರೆಂಟು ಇಷ್ಟಿಷ್ಟ ಟೈಮ್ಗೆ ಅಂತ ಈ ಹಳ್ಳಿ ಒಳಗೆಲ್ಲ ಇಷ್ಟಿಷ್ಟ ಟೈಮ್ಗೆ ಅಂತಂದು ಹಾಕ್ತಾರೆ. ಅದೇ ಟೈಮ್ಗೆ ಬಂದ ನೀರು ಬಿಡಬೇಕು ಎಲ್ಲ ತೋಟಕ್ಕೆಲ್ಲ. ನಮ್ಮ ತಮ್ಮ ಬಂದಾನ ಇಲ್ಲಿ ನೀರು ಬಿಡಾಕ. ಇವಾಗ ನೋಡಿ ವೀಕ್ಷಕರೇ, ಅಡಿಕೆ ತೋಟ, ಅಡಿಕೆ ಹಿಡ್ದೈತಿ. ಮತ್ತು ಈಗ ಇಳಿಸ್ಕೊಂಡು ಹೋಗ್ಯಾರ. ಈಗ ಹೊಸ ಪೀಕ್ ಈಗ ಮತ್ತೆ ಈ ಕಡೆ ನೋಡ್ರಿ. ಇಲ್ಲಿ ಇದು ಹಿಂಗೆ ಉದ್ದಕ್ಕೆ ತೋಟ ನೋಡ್ರಿ. ಅಡಿಕೆ ಹಿಂಗಾರ ಬಿಡಾಕತ್ತೈತಿ ಒಟ್ಟು. ನೋಡಿ ವೀಕ್ಷಕರೇ, ಇದು ದೇಸಾಯಿ ಕಲ್ಲಾಪುರ ಅಂತಂದು, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲಾ, ದೇಸಾಯಿ ಕಲ್ಲಾಪುರ. ಇದು ಕಲ್ಲಾಪುರದಾಗ ನಮ್ಮದು ತೋಟ. ಇದು ಇಲ್ಲಿ ಡ್ರಮ್ ತುಂಬಾಕತ್ಯಾರ. ಅಡಿಕೆ ಗಿಡಕ್ಕೆಲ್ಲ ಇದು ನೀರು ಔಷಧಿ ಹೊಡ್ಯಾಕ ಡ್ರಮ್ ತುಂಬಿಡಾಕತ್ಯಾರ. ಹಿಂಗೆ ಕೆಳತನಕನೂ ಹೋಗಬೇಕು. ಕೆಳತನಕನೂ ಹೋಗಿದ್ರೆ ನಮ್ಮ ತೋಟ ಕೆಳತನಕನೂ ಐತಿ. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಹಿಂಗೆ ಡ್ರಿಪ್ ಮಾಡಿರ್ತಾರೆ. ಇವಕ್ಕೆಲ್ಲ ಹಿಂಗೆ ಈ ಥರ ಪೈಪಿನ ಡ್ರಿಪ್ ಮಾಡ್ತಾರೆ. ಹಿಂಗೆ ಉದ್ದಕ್ಕೆ ಡ್ರಿಪ್ಪು. ಈ ಥರ ನೀರು ಹೋಗ್ತಾ ಇರ್ತೈತಿ ಇಲ್ಲೆಲ್ಲ. ತಮ್ಮ, ಈ ಪೈಪ್ ಹಿಂಗೆ ಬಿಡ್ತಾನೆ ನೋಡಿದನ. ಅಲ್ಲೋ, ಇದಕ್ಕೆ ಹರಿಬೇಕಲ್ಲ ಇದು ನೀರು. ಇದಕ್ಕೆ ಬೀಳವಲ್ದು. ಇದಕ್ಕೆ ನಡಗ್ ಹೊಂಟತಿ ಇದು. ನೋಡ್ರಿ ಈ ಥರ ಡ್ರಿಪ್ನ್ಯಾಗ ಹಿಂಗೆ ನೀರು ಎಲ್ಲ ಕಡೆ ಹೋಗತಿ. ನೀರು ಕಡಿಮೆ ಹಾಳಾಗಂಗಿಲ್ಲ, ವೇಸ್ಟ್ ಆಗಲ್ಲ ಅಂತ ಈ ಡ್ರಿಪ್ ಮಾಡ್ತಾರೆ. ಅಂದ್ರೆ ಈ ಸರಿ ಎಲ್ಲ ಬೋರ್ವೆಲ್ಗಳು ಎಲ್ಲ ಬಂದಾಗಿ ಹೋಗಿದ್ವು ಮಳೆ ಇಲ್ಲದಕ್ಕೆ. ಹಾಗಾಗಿ ನೀರೇ ಇದ್ದಿದ್ದಿಲ್ಲ ಬೋರ್ನ್ಯಾಗ. ಈ ಡ್ರಿಪ್ ಮಾಡಿದ್ರೆ ಹನಿ 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 ಹಂಗೆ ತಾನು ಬಿಡ್ತಾ ಎಲ್ಲ ಗಿಡಕ್ಕೂ ಸಪ್ಲೈ ಆಗ್ತಾ ಹೋಗ್ತೈತಿ. ಅದಕ್ಕೆ ತಂಪು ಜಕ್ಕೋತತಿ ಅಂತ ಅಂದು ಈ ಥರ ಡ್ರಿಪ್ ಮಾಡ್ತಾರೋ. ನೋಡಿ ವೀಕ್ಷಕರೇ, ರೈತರಿಗೆ ಒಂದು ತುತ್ತ ಅನ್ನದ ಮಾರ್ಗ. ಕಷ್ಟ ದುಡಿತಾರೋ ಅವ್ರ ಶ್ರಮಕ್ಕಾಗಿ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಬೇಕು. ರೈತರಿಗೆ ಅವ್ರ ಕಷ್ಟ ಏನು ಅಂತ ನಾನು ಒಬ್ಬ ರೈತನ ಮಗಳಾಗಿ ವಿಚಾರ ಮಾಡಿದಾಗ ಗೊತ್ತಾಗ್ತೈತಿ. ರೈತರಿಗೆ ಹೊಲ ಐತಿ ಅನ್ನೋದಷ್ಟ, ಅದ್ರ ಉದ್ದಾಲಿನ ಖರ್ಚು ಇರ್ತೈತಿ ರೈತರಿಗೆ. ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.